ರಾಜ್ಯ ಸರ್ಕಾರದ ಮಹತ್ವದ 5 ಗ್ಯಾರಂಟಿ ಯೋಜನೆಗಳ ಪೈಕಿ ಅತ್ಯಂತ ದೊಡ್ಡ ಯೋಜನೆ ಅದು ಗೃಹಲಕ್ಷ್ಮಿ. ಈಗ ಗೃಹಲಕ್ಷ್ಮಿ ಯೋಜನೆಗೆ ರಾಜ್ಯ ಸರ್ಕಾರ ಪರಿಷ್ಕರಣೆ ಮಾಡುವುದಕ್ಕೆ ಮುಂದಾಗಿದೆ. ಅತ್ಯಂತ ದೊಡ್ಡ ಬಜೆಟ್, ಹೆಚ್ಚು ಫಲಾನುಭವಿಗಳಿರುವಂಥ ಯೋಜನೆ. ಸೊ ಅದರಲ್ಲಿ ಸರ್ಜರಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಅನರ್ಹರನ್ನ ಯೋಜನೆಯ ವ್ಯಾಪ್ತಿಯಿಂದ ಹೊರಗಿಡುವುದಕ್ಕೆ ಬಯೋಮೆಟ್ರಿಕ್ ಅಸ್ತ್ರವನ್ನು ಬಳಸಲಾಗ್ತಾ ಇದೆ. ಬಯೋಮೆಟ್ರಿಕ್ ಕಡ್ಡಾಯ ಅಂತ ರಾಜ್ಯ ಸರ್ಕಾರ ನಿಯಮ ಮಾಡ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಹಳಷ್ಟು ಜನ ಅನರ್ಹರು ಕೂಡ ಫಲಾನುಭವಿಗಳಾಗಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿಬಂದಿತ್ತು. ದುರ್ಬಳಕೆಯಾಗ್ತಾ ಇದೆ ಯೋಜನೆ. ಅದಕ್ಕಾಗಿ ರಾಜ್ಯ ಸರ್ಕಾರ ಈಗ ಬಯೋಮೆಟ್ರಿಕ್ ಕಡ್ಡಾಯ ಮಾಡ್ತಾ ಇದೆ. ಬೆಂಗಳೂರು 1 ಗ್ರಾಮ 1 ಸೇವಾ ಕೇಂದ್ರಗಳು ಇಲ್ಲಿ ಬಯೋಮೆಟ್ರಿಕ್ ಮಾಡಿಸಿ ಆಧಾರ್ ಕಾರ್ಡ್ ಕೊಟ್ಟು, ಮಹಿಳಾ ಇಲಾಖೆ ಕೊಟ್ಟಿರುವಂಥ ಐಡಿಯನ್ನು ಕೊಟ್ಟು ಯೋಜನೆಗೆ ಸಂಬಂಧಿಸಿದಂತೆ ಮತ್ತೊಮ್ಮೆ ಅಪ್ಲೈ ಮಾಡಬೇಕಾಗಿದೆ. ಮತ್ತೊಮ್ಮೆ ರಾಜ್ಯ ಸರ್ಕಾರ ಇಡೀ ಯೋಜನೆಯಲ್ಲಿ ಆಗ್ತಾ ಇರುವಂಥ ದುರ್ಬಳಕೆಯನ್ನು ತಡೆಯೋದಕ್ಕಾಗಿ ಈ ಪ್ಲಾನ್ ಅನ್ನು ಮಾಡಿರೋದು. ಒಂದು ವೇಳೆ ಫಲಾನುಭವಿಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು ಅಂತಾಗಿದ್ರೆ ಅವರು ಜಾತಿ ಪ್ರಮಾಣ ಪತ್ರದ RD ನಂಬರ್ ಅನ್ನ ಕೂಡ ಕೊಡಬೇಕು ಬಯೋಮೆಟ್ರಿಕ್ ಮಾಡೋ ಸಂದರ್ಭದಲ್ಲಿ. ಸೊ ಅಲ್ಲಿಗೆ 1,24,00,000 ಫಲಾನುಭವಿಗಳಿದ್ದಾರೆ. ಅವರು ಮತ್ತೊಮ್ಮೆ ಗ್ರಾಮ 1 ಬೆಂಗಳೂರು 1 ಅಂತ ಕೇಂದ್ರಗಳ ಮುಂದೆ ಕ್ಯೂ ನಿಲ್ಲಬೇಕಾದಂಥ ಸ್ಥಿತಿ ಇದೆ. ರಾಜ್ಯ ಸರ್ಕಾರ ಹೇಳ್ತಾ ಇರೋದು ಇದು ಅನರ್ಹರ ಪಾಲಾಗ್ತಾ ಇದೆ. ಆದಾಯ ತೆರಿಗೆ ಪಾವತಿಸೋರು, GST ಪಾವತಿಸೋರು, ಶ್ರೀಮಂತರು ಇವರೆಲ್ಲ ಈ ಯೋಜನೆಯ ಲಾಭ ಪಡೀತಾ ಇದ್ದಾರೆ. ಸೊ ಇದನ್ನು ಸರಿ ಮಾಡಬೇಕು ಅಂತ ಆದ್ರೆ ಬಯೋಮೆಟ್ರಿಕ್ನ ಅವಶ್ಯಕತೆ ಇದೆ ಅಂತ ರಾಜ್ಯ ಸರ್ಕಾರ ಮತ್ತೊಮ್ಮೆ ರಾಜ್ಯದ ಮಹಿಳೆಯರನ್ನ ಸೈಬರ್ ಸೆಂಟರ್ಗಳ ಮುಂದೆ, ಗ್ರಾಮ 1ಗಳ ಮುಂದೆ, ಬೆಂಗಳೂರು 1ಗಳ ಮುಂದೆ, ಸೇವಾ ಕೇಂದ್ರಗಳ ಮುಂದೆ ಕ್ಯೂ ನಿಲ್ಲುವಂತೆ ಮಾಡ್ತಾ ಇದೆ. ಜಿಲ್ಲಾವಾರು ಗೃಹಲಕ್ಷ್ಮಿ ಯೋಜನೆಯನ್ನ ಪರಿಷ್ಕರಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರೋದು. ಬೆಂಗಳೂರು ದಕ್ಷಿಣದೊಂದು ಮಾಹಿತಿ ಲಭ್ಯ ಆಗಿದೆ. ಬೆಂಗಳೂರು ದಕ್ಷಿಣದಲ್ಲಿ 12,719 ಮಂದಿ ಯೋಜನೆಯಿಂದ ಹೊರಕ್ಕೆ ಹೋಗ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಅವರು ಅರ್ಹರಲ್ಲ. ಅದರಲ್ಲಿ 6,624 ಮಂದಿ ಮೃತಪಟ್ಟವರ ಹೆಸರು, ಅಂದ್ರೆ ಅವರು ಮೃತಪಟ್ಟ ನಂತರವೂ ಕೂಡ ಅವರ ಖಾತೆಗೆ ದುಡ್ಡು ಹೋಗ್ತಾ ಇದೆ. ಇನ್ನು 4,800 ಮಂದಿ ಆದಾಯ ತೆರಿಗೆ ಪಾವತಿದಾರರು ಮತ್ತು GST ತೆರಿಗೆ ಪಾವತಿದಾರರು. GST ಅಂತಂದ್ರೆ ಏನೋ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇರ್ತಾರೆ, ಅವರು ಕೂಡ ಯೋಜನೆಯ ಪಟ್ಟಿಯಲ್ಲಿದ್ದಾರೆ. ಸೊ ಅವರೆಲ್ಲರನ್ನ ಕೂಡ ಹೊರಗಿಡೋದಕ್ಕೆ ರಾಜ್ಯ ಸರ್ಕಾರ ಈಗ ಮುಂದಾಗಿದೆ. ಬೆಂಗಳೂರು ದಕ್ಷಿಣದಲ್ಲೇ 12,000 ಚಿಲ್ಲರೆ ಅನರ್ಹರು. ಇನ್ನು ಬಯೋಮೆಟ್ರಿಕ್ ಅಂತ ಮಾಡಿದಾಗ ಇದರ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗೋದು ಖಚಿತವಾಗ್ತಾ ಇದೆ. 1,24,00,000 ಫಲಾನುಭವಿಗಳಿದ್ರು, ಅದು 1,30,00,000 ಕೂಡ ರೀಚ್ ಆಗಿತ್ತು. ಈಗ ರಾಜ್ಯ ಸರ್ಕಾರ ಅನರ್ಹರನ್ನ ಯೋಜನೆಯಿಂದ ಆಚೆಗಿಟ್ಟು ಯೋಜನೆಗೆ ಆಗ್ತಾ ಇರುವಂಥ ಖರ್ಚೇನಿದೆ ಅದನ್ನು ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಮಾಡಿಸಬೇಕು. ಖರ್ಚು ಕಡಿಮೆ ಆದರೆ ಅಭಿವೃದ್ಧಿ ಕೆಲಸಗಳಿಗೆ ಆ ಫಂಡ್ ಅನ್ನು ಬಳಕೆ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ರಾಜ್ಯ ಸರ್ಕಾರ ಬಯಸಿದೆ. ಆ ಕಾರಣಕ್ಕಾಗಿ ಗೃಹಲಕ್ಷ್ಮಿಯನ್ನ ಪರಿಷ್ಕರಣೆ ಮಾಡೋದಕ್ಕೆ ಮುಂದಾಗಿದೆ. ಇನ್ನು ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಕ್ಷೇತ್ರದಲ್ಲೇ ಅವಾಗಲೇ ಮಾಹಿತಿ ಕೊಟ್ವಿ. 6,000 ಮಂದಿ ಇಡೀ ಜಿಲ್ಲೆಯಲ್ಲಿ, ಬೆಂಗಳೂರು ದಕ್ಷಿಣ ಜಿಲ್ಲೆ, ರಾಮನಗರ ಜಿಲ್ಲೆಯಲ್ಲಿ ಇದ್ದಾರೆ. 6,000 ಮಂದಿ ಮೃತಪಟ್ಟರು ಕೂಡ ಅವರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ ಅಂತ. ಇದರಲ್ಲಿ ಕನಕಪುರದಲ್ಲಿ ಅತಿ ಹೆಚ್ಚು 3,000 ಮಂದಿ. ಕನಕಪುರ ಕ್ಷೇತ್ರದ ವ್ಯಾಪ್ತಿಯಲ್ಲೇ 3,000 ಮಂದಿ ಇದ್ದಾರೆ. 3,000 ಮಂದಿಯ ಬ್ಯಾಂಕ್ ಅಕೌಂಟಿಗೆ ಅವರು ಇಲ್ಲ ಈಗ. ಆದರೂ ಅವರ ಬ್ಯಾಂಕ್ ಅಕೌಂಟಿಗೆ ಗೃಹಲಕ್ಷ್ಮಿಯ 2,000 ರೂಪಾಯಿ ಪ್ರತಿ ತಿಂಗಳು ಹೋಗ್ತಾ ಇದೆ. ರಾಮನಗರ ಜಿಲ್ಲೆಗೆ ಸಂಬಂಧಿಸಿದಂಥ ಮಾಹಿತಿ ಇನ್ನು ಜಿಲ್ಲಾವಾರು ತೆಗೆದುಕೊಳ್ತಾ ಹೋದರೆ ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರೀತಿಯ ಅಂಕಿಅಂಶಗಳು ಸಿಗ್ತಾ ಹೋಗುತ್ತೆ. ಸದ್ಯ ರಾಜ್ಯ ಸರ್ಕಾರ ಇಡೀ ಗೃಹಲಕ್ಷ್ಮಿ ಯೋಜನೆಯನ್ನ
ಪರಿಷ್ಕರಣೆ ಮಾಡುವುದಕ್ಕೆ ಮುಂದಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.